ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ. ನಮ್ಮ ಉಪಪಂಗಡಗಳು 2A ಮೀಸಲಾತಿ ಸಲುವಾಗಿ ಹಿಂದೂ ಬಣಿಜ್ಗೆ ಅಂತ ಪರಿಸಿದ್ದಾರೆ, ಹಿಂದೂ ಸಾಗರ ಅಂತ ಪರಿಸಿದ್ದಾರೆ, ಹಿಂದೂ ಪೂರ್ವಕಲಿಗ ಅಂತ ಪರಿಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಪರಿಸಿದ್ದಾರೆ, ಲಿಂಗಾಯತ ಅಂತ ಪರಿಸಿಲ್ಲ. ಅವ್ರು ಕೌಂಟ್ ಮಾಡಿದರೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಅವ್ರಿಗೆ ಒಂದೇ ಹೆಡ್ನಲ್ಲಿ ತೊಗೊಂಡು ಲಿಂಗಾಯತ, ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಕಾಣಿಗ, ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಗೊತ್ತಿದೆ. ಎಲ್ಲ ಲಿಂಗಾಯತ ಉಪಪಂಗಡ ಒಂದು ಕಡೆ ತಗೊಳ್ಳಿ. ಒಕ್ಕಲಿಗರಲ್ಲಿ ಬಹಳಷ್ಟು ಉಪಪಂಗಡಗಳು ಅಲ್ಲ, ಒಕ್ಕಲಿಗರ ಏನೇ ಅವ್ರು ಕಳಿಸ್ರಿ, ಅವ್ರು ಏನೇ ಬರ್ಸಿರ್ಲಿ ಅದನ್ನು ತಗೊಳ್ಬೇಕು ಅಂತೇಳಿ ನಾವು ರಿಪೋರ್ಟ್ ನೋಡಿಲ್ಲ. ರಿಪೋರ್ಟ್ ನೋಡಲಾರ್ದೆ ಹೇಳುವಂಥದ್ದು ಆಗಬಾರ್ದು. ರಿಪೋರ್ಟ್ ಬಂದ್ಮೇಲೆ ಅದ ಏನಾರು ಕನ್ಸಿದ್ರೆ ಮುಖ್ಯಮಂತ್ರಿಗಳು ಹೇಳ್ತೀವಿ, ನೋಡಿದ್ರಲ್ಲ ಈ ರೀತಿ ಮಾಡಿ ಅಂತ ನಾವು ನಂತರ ಮಾಡ್ಕೊಂಡಿದ್ದೀವಿ. ಆ ರಿಪೋರ್ಟ್ನಲ್ಲಿ ಆ ಥರ ಏನೋ ಆಗಿದ್ರೆ ಅದೆಲ್ಲವನ್ನ ಒಂದೇ ಕಡೆ ಕೌಂಟ್ ಮಾಡಿ ಅದು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾರು ಮಾತಿಲ್ಲ ಸರ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ಉಳ್ಳವರು ಅಂದ್ರೆ ಶ್ರೀಮಂತರು ತಗೊಳ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ನೋಡಿ, ಒಂದ್ ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕ್ಬೇಕು ಅಂತ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ MB ಪಾಟೀಲ್ ಗೃಹಲಕ್ಷ್ಮಿ ತಗೋತಿದ್ರೆ ತಪ್ಪಲ್ಲ, ಸರಿನೋ ತಪ್ಪ? ಎಲ್ಲರಿಗೂ ಅಂತ ಹೇಳ್ತಾರೆ. ನಿಮಗೂ ಬೇಕು, ನಿಮಗೂ ಬರುತ್ತೆ, ನನಗೂ ಇರಲಿ, ಅದರಲ್ಲಿ ಏನೇ ಇರಲಿ, ಒಂದು ಹೇಳ್ತೇನೆ ಕೇಳಿ, ಸ್ವಲ್ಪ ಅದರಲ್ಲಿ ಬಡವರು ಹೋಗ್ಬೇಕು.